ಬಿಲ್ಪತ್ರಿಕಾಯಿ ಒಡೆದು ಈ ಥರ ಹೊಡ್ಕೊಂಡು ಇವೆಲ್ಲ ಪಟ್ಟಿ ಇಟ್ಟಿದ್ದೇವೆ ರೀ. ಮತ್ತು ಇದು ಇನ್ನೂ ಬಾಕಿ ಇದೆ, ಬಿಲ್ಪತ್ರಿಕಾಯಿ ಹೊಡಿಬೇಕು. ನಿನ್ನೆ ತಂದಿಟ್ಟಿದ್ದೀವಿ. ಇದನ್ನು ದೇವಸ್ಥಾನ ಹತ್ತಿರ ಹೋಗಿ, ಒಂದು ದೇವಸ್ಥಾನ ಇದೆ, ದೇವಸ್ಥಾನ ಹತ್ತಿರ ಹೋಗಿ ಇದನ್ನು ಕಾಯಿ ತೊಗೊಂಡು ಬಿಟ್ಟು ಇದನ್ನು ಬಾಳೆ ಮಾಡಿ ಸಂಗ್ರಹ ಮಾಡಿ ಇಟ್ಕೊಂಡಿದ್ದೀವಿ. ಇದು ಬಿಲ್ಪತ್ರಿಕಾಯಿ ಇರೋಂಥ ಲಿಕ್ವಿಡ್ ಅಂದರೆ ಇದು ಒಳಗಡೆ ಅಲ್ಲೆಲ್ಲ ಲಿಕ್ವಿಡ್ ಬರ್ತೈತೆ ನೋಡಿರಿ. ನೋಡಿರಿ ಲಿಕ್ವಿಡ್ ಯಾವ ಥರ ಅಂಟ, ಇದರ ಒಳಗಡೆ ಲಿಕ್ವಿಡ್ ಇದೆ. ಇದು ಲಿಕ್ವಿಡ್ ಇಲ್ಲ ಆಯ್ತು ನೋಡಿ, ಲಿಕ್ವಿಡ್ ಇದು ರೆಡಿಯಾಗಿದೆ. ಇದನ್ನು ಬಾಕಿ ಏನಪ್ಪ ಅಂದರೆ ಇದು ಸುಮಾರು ಒಂದು 5 kg ಇದೆ. 5 kg ಅಪ್ಪ ಅಂದರೆ ಇದ್ರ ತಕ್ಕ ಬೆಲ್ಲ ನಾವು ಕುಡಿಸೋಬೇಕಾಗತ್ತೆ. ಬೆಲ್ಲ ಕೂಡಿಸಿ ಇದ್ರ ನೀರಾಡೆ ಹಾಕಿ ಇಡಬೇಕು. ನೀರಲ್ಲಿ ಇದನ್ನು ಹಾಕಿಟ್ಟಪ್ಪ ಅಂದ್ರೆ ನೆನೆದು ರಸ ಬಿಟ್ಟು ಇದು ಒಂದು ಲಿಕ್ವಿಡ್ ಮುಖಾಂತರ ತಯಾರಾಗ್ತೈತ್ರಿ. ಹಾಗೆ ಇದು ಸೋಯಾಬೀನ್ ಅದು 24 ತಾಸು ನೀರಲ್ಲಿ ನೆನೆಯಿಟ್ಟು ಮಿಕ್ಸರ್ಗೆ ನಾವು ಇದನ್ನು ರುಬ್ಬಿಕೊಂಡು ಕೂಡ ಒಂದು ಬಕೆಟದಲ್ಲಿ ಹಾಕ್ಕೊಂಡಿದ್ದೀವಿ. ಇದರಲ್ಲಿ ಇದು ಕಡ್ಲೆ ಹಿಟ್ಟು 1 kg, 2 ಕಿಲೋ ಸೋಯಾಬೀನ್ ತೊಗೊಂಡಿದ್ದೀವಿ. ಮತ್ತು ಇದಕ್ಕೆ ಕಡ್ಲೆ ಹಿಟ್ಟು 1 kg, ಅರ್ಧ kg ಕರಿ ಬೆಲ್ಲ ಅನ್ನೋದು ಕೂಡ ಹಾಕಿ ಇದು ಕೂಡ ಮೇಲೆ ಕಬ್ಬಿಗೆ ಸ್ಪ್ರೇ ಮಾಡಿದ್ರೆ ಕಬ್ಬು ಅದ್ಭುತ ಬರೋಂಥದ್ದು. ಏರಿಯಾ ಕುಡಿತೇವಲ್ಲ ಅದರ ಇದು ಲಿಕ್ವಿಡ್ ತಯಾರಾಗ್ತೈತ್ರಿ. ಇದು ಲಿಕ್ವಿಡ್ 8 ದಿನ ಇಡಬೇಕು. 8 ದಿನ ಇಟ್ಟು ಪಂಪಿಗೆ ಒಂದು ಅರ್ಧ ಲೀಟ್ರ್ ಅನ್ನೋದು ಹಾಕಿ ಸ್ಪ್ರೇ ಮಾಡಿದ್ರೆ ಬೆಸ್ಟ್ ರಿಸಲ್ಟ್. ಹಾಗೆ ಬಿಲ್ಪತ್ರಿಕಾಯಿ ರಸ ಇಲ್ಲಿ ರೆಡಿ ಆಗೈತೆ ನೋಡ್ರಿ. ಇದು ಸುಮಾರು 15 ದಿನ ಆಯಿತು ನಾವು ಹಾಕಿಟ್ಟು ಬಕೆಟದಲ್ಲಿ ಹಾಕಿಟ್ಟಿದ್ದೇವೆ. ಯಾಕಂದ್ರೆ ನಮ್ಮ ಕಡೆ ಇಲ್ಲಿ ಬ್ಯಾರಲ್ ಇಲ್ಲ, ಬ್ಯಾರಲ್ ಹೊಲದಲ್ಲಿ ಇದ್ದದ ಕಾಲಕ್ಕೆ ಇಲ್ಲಿ ಮನೆಗೆ ನಾವು ರೆಡಿ ಮಾಡಿದ್ದೇವೆ. ಯಾಕಂದರೆ ಹೊಲ ದೂರಿದೆ. ಇದನ್ನು ಒಂದು ಕ್ಯಾನಿ ಹಾಕ್ಕೊಂಡೋಯ್ತು, ಬ್ಯಾರಲ್ದಾಗ ಹಾಕಿ ಒಯ್ದಿಡ್ಬೇಕು. ನಾಳೆ ಸಂಡೇ ಕೂಡ ಬಂದತ್ನಾಗ ಇದನ್ನು ಹಾಕಿ ಇಟ್ಟರೆ ಬೆಸ್ಟ್. ಅಲ್ಲಿ ನೀರಲ್ಲಿ ಬಿಡ್ಲಿಕ್ಕೂ ಕೂಡ ಅನುಕೂಲ ಆಗುತ್ತೆ. ಇದೇ ನೋಡಿರಿ ಬಿಲ್ಪತ್ರಿಕಾಯಿ ರಸ ಹೆಂಗಾಗಿದೆ. ಇದಕ್ಕೆ 3 kg ಬೆಲ್ಲ, 3 kg ಬಿಲ್ಪತ್ರಿಕಾಯಿ ಸಮ ಹಾಕಿದ್ದೀನಿ. ಹಾಕಿ ಇದು ಸುಮಾರು 15 ದಿನ ಮೇಲ್ಪಟ್ಟೆ ಆಯಿತು. ಇನ್ನು ಮುಂದೆ ಇನ್ನು 15 ದಿವಸ 25 ದಿವಸ ಇಟ್ಟು ಆಮೇಲೆ ಕಬ್ಬಿಗೆ ಡ್ರೆಂಚಿಂಗ್ ಕೊಡ್ತೀನಿ. ನೆಕ್ಸ್ಟ್ ನಿಮಗೆ ಡ್ರೆಂಚಿಂಗ್ ಯಾವ ಥರ ಮಾಡಬೇಕು ಅನ್ನೋದು ಕೂಡ, ಡ್ರೆಂಚಿಂಗ್ ಯಾವ ಥರ ಬಿಡಬೇಕು ಅನ್ನೋದು ಕೂಡ ನಿಮಗೆ ಕಬ್ಬಿಗೆ ಬಿಡುವಾಗ ನಿಮಗೆ ಮತ್ತೆ ನಾನು ನಿಮಗೆ ಸಿಗ್ತೀನಿ.